ಅದರಲ್ಲಿ ಎಲ್ಲ ಯುವಕರು ಡ್ರಗ್ಸಿಂದ ಮತ್ತು ಇನ್ನು ಜಾಲತಾಣೆಯಲ್ಲಿ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟಿ ನಡ್ತದೆ ಅದರಿಂದ ಸ್ವಲ್ಪ ದೂರ ಇರಬೇಕು. ಮತ್ತು ನಮ್ಮ ಬಹಳ ಬಹುಮೂಲ್ಯ ಜೀವನ ನಾವು ಈಗ ಟ್ರಾಫಿಕ್ ಕಾನೂನು ಪಾಲನೆ ಮಾಡದೇ ಕಾರಣದಿಂದ ಅದು ಲೈಫ್ ಹೋಗ್ತಾ ಇದೆ. ಅದರಲ್ಲಿ ಈಗ ಟ್ರಾಫಿಕ್ ಕಾನೂನು ಏನೇನಿದೆ, ರೂಲ್ಸ್ ಏನಿದೆ ಅದು ಪಾಲನೆ ಮಾಡಿ ಜೀವನ ಉಳಿಸಲಿಕ್ಕೆ ನಾವೆಲ್ಲರೂ ಮಾಡಬೇಕು. ನಮ್ಮ ಎಲ್ಲ ಮನೆಯಲ್ಲಿ ಮಕ್ಕಳು ಮತ್ತು ನಮ್ಮ ಸಹೋದರ ಎಲ್ಲರಿಗೆ ಕಡ್ಡಾಯವಾಗಿ ಯಾತಾಯಾತ ಕಾನೂನು ಏನಿದೆ ಅದೆಲ್ಲ ಪಾಲನೆ ಮಾಡಬೇಕು. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಬೇಕು, ಸೀಟ್ ಬೆಲ್ಟ್ ಹಾಕಿಸ್ಬೇಕು, ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡಬಾರ್ದು. ಅದು ಎಲ್ಲರಿಗೂ ಗೊತ್ತಿದೆ, ಬಟ್ ಅದು ಪಾಲನೆ ಮಾಡಬೇಕು. ಮತ್ತು ನಮ್ಮ ಕರ್ನಾಟಕ ಸರ್ಕಾರ 2028 ವರ್ಷ ತನಕ ಕರ್ನಾಟಕ ರಾಜ್ಯಕ್ಕೆ ಡ್ರಗ್ ಮುಕ್ತ ಮಾಡಲಿಕ್ಕೆ ಅಭಿಯಾನ ಮಾಡಿದ್ದಾರೆ. ಆ ಅಭಿಯಾನಿಯಲ್ಲಿ ಬೇಡ ಬ್ರೋ ಮತ್ತು ರೈಸ್ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಯುವಕರಿಗೆ, ಎಲ್ಲ ಜನರಿಗೆ ಡ್ರಗ್ಸ್ ಎಷ್ಟು ಹಾನಿಕಾರಕದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಬೇರೆ ಬೇರೆ ಅಭಿಯಾನ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಎಷ್ಟು ಕಟ್ಟು ಇದೆ, ನಿಮ್ಮ ಜೀವಕ್ಕೆ ಎಷ್ಟು ಕಟ್ಟು ಬರುತ್ತೆ, ಅದರ ಬಗ್ಗೆ ಇಷ್ಟು ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಾವು ಕೂಡ ಮಾಡ್ತಾ ಇದ್ದೀವಿ. ಒಂದು ಮೆಸೇಜ್ ಕೊಡಲಿಕ್ಕೆ ನಮ್ಮ ಯುವ ಶಕ್ತಿ ಹಾಳು ಆಗಬಾರ್ದು ಮತ್ತು ದೇಶ ಅಭಿವೃದ್ಧಿಯಲ್ಲಿ ಅಡ್ಡಿ ಆಗಬಾರ್ದು. ಸೊ ದಯವಿಟ್ಟು ನಮ್ಮ ದೇಶದಲ್ಲಿ ಮತ್ತೆ ಅಭಿವೃದ್ಧಿ ಆಗಲಿಕ್ಕೆ ಇದು ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟಿ ದೂರಿರಿ. ಮತ್ತು ಭಾರತ ಟಾಪ್ 5 ಇಕಾನಮಿ ಕಂಟ್ರೀಸಲ್ಲಿ ಇಕಾನಮಿ ಪವರಲ್ಲಿ ಬರ್ತಾ ಇದೆ. ಈಗ ಮುಂದೆ ದಿನದಲ್ಲಿ ನಮ್ಮ ಭಾರತ ದೇಶ ಪೂರ್ತಿ ಜಗತ್ತಲ್ಲಿ ನಂಬರ್ 1 ಕಂಟ್ರಿ ಆಗಬೇಕು. ಅದರಲ್ಲಿ ನಮ್ಮದು ಎಲ್ಲರದ್ದು ಸಹಯೋಗ ಬೇಕಾಗತ್ತೆ. ನಮ್ಮ ಲೆವೆಲಲ್ಲಿ ನಾವು ಆ್ಯಸ್ ಆಫೀಸರ್ ಆಗಿ, ನೀವು ಆ್ಯಸ್ ಎ ಸ್ಟೂಡೆಂಟ್ ಆಗಿ, ಆ್ಯಸ್ ಎ ಟೀಚರ್ ಆಗಿ ಏನೇನು ಕೆಲಸ ಮಾಡ್ತಿದ್ರಲ್ಲಿ ನೀವು ಕೆಲಸ ಮಾಡಿ ನಮ್ಮ ದೇಶಕ್ಕೆ ಅಭಿವೃದ್ಧಿ ತರಬೇಕು. ಮತ್ತು ಮತ್ತೊಂದು ಸಲ ನಾನು ನಿಮಗೆ ಎಲ್ಲರಿಗೆ ಈ ಸ್ವಾತಂತ್ರ್ಯ ದಿನಕ್ಕೆ ಶುಭಾಶಯಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮಲ್ಲಿನ್ನೂ ಅಂಧಕಾರ ಇದೆ, ಮತಾಂಧತೆ ಇದೆ, ಅಸ್ಪೃಶ್ಯತೆ ಇದೆ. ಎಲ್ಲವನ್ನು ತಗೊಂಡು ನಮಗೆ ಇವತ್ತಿನ ಇಷ್ಟು ಸ್ವತಂತ್ರ ಬಂದು ಇಷ್ಟು ದಿನ ಆದರೂ ಕೂಡ ಎಲ್ಲ ಗಟ್ಟಿ ನಿಂತಕ್ಕಂಥ ಸವಾಲುಗಳು ನಮಗೆ